ನಗರದ ಕರ್ನಾಟಕ ಸಂಘದ ಆವರಣದಲ್ಲಿ ಜಿಶಂಪ ಸಾಹಿತ್ಯ ವೇದಿಕೆ ವತಿಯಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತಿ ಅಂಗವಾಗಿ ಕನ್ನಡ ಅಕ್ಷರ ಜಾತ್ರೆ ಕಾರ್ಯಕ್ರಮವನ್ನು ಮೈಸೂರು ವಿಭಾಗದ ಬಿಜೆಪಿ ಸಹ ಪ್ರಭಾರಿ ಡಾಕ್ಟರ್ ಇಸಿ ನಿಂಗರಾಜೇಗೌಡ ಉದ್ಘಾಟಿಸಿದರು. ನಂತರ ಮಾತನಾಡಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕೈಗಾರಿಕಾ ಕ್ಷೇತ್ರದಲ್ಲಿ ಕ್ರಾಂತಿ ನಡೆಸಿದ ಮಹಾನ್ ಪುರುಷ ಎಂದು ಬಣ್ಣಿಸಿದರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗಣ್ಯರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಬಿಆರ್ ಉಮಾ, ಬನ್ನಂಗಾಡಿ ಸಿದ್ದಲಿಂಗಯ್ಯ, ಆನಂದ್, ನವೀನ್, ಜಿಶಂಪ ಸಾಹಿತ್ಯ ವೇದಿಕೆ ಅಧ್ಯಕ್ಷ ಕೃಷ್ಣ ಸ್ವರ್ಣಸಂದ್ರ ಉಪಸ್ಥಿತರಿದ್ದರು. ಇವತ್ತೇನು ಕಿವುಡ ಮತ್ತು ಮೂಗರ ಸಂಸ್ಥೆ ಇದೆ, ಅದರ ಪಕ್ಕದಲ್ಲೇ ಅವರು ಏನೇನು ಆಸಕ್ತಿ ಇದೆ ಆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮುಗಿದ ನಂತರ ಆ ರೀತಿಯ ಕೈಗಾರಿಕೆಗಳನ್ನ ಮಾಡಿ ಅದಕ್ಕೂ ಒಂದು ಮಾರುಕಟ್ಟೆಯನ್ನ ಇದು ಮಾಡಿದ್ರು. ನಾವು ಒಂದು ಲಿಂಕ್ ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ಅವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಾಡಿದ್ರು. ಇದೆಲ್ಲವನ್ನೂ ನೋಡಿ ಮಹಾತ್ಮ ಗಾಂಧಿಯವರು ಹೇಳಿದ್ದು, ಇವ್ರಿಗೆ ರಾಜ ಅಂದ್ರೂ ಸಾಲದು, ರಾಜರ್ಷಿ ಅಂತ ಅನ್ಬೇಕು. ರಾಜ ಪ್ಲಸ್ ಋಷಿ, ರಾಜರಾಗಿದ್ಕೊಂಡು ಕೂಡ ಋಷಿಯ ಕೆಲಸವನ್ನ ಮಾಡ್ತಾರೆ ಅಂತ ರಾಜರ್ಷಿ ಅಂತ ಮೊದಲ ಬಾರಿಗೆ ಹೇಳಿದ್ದು ಮಹಾತ್ಮ ಗಾಂಧಿಯವರು. ಸ್ವಾಮಿ ವಿವೇಕಾನಂದರು ಬೆಂಗಳೂರಿಗೆ ಬಂದ ನಂತರ ಇಲ್ಲಿ ಕೈಗಾರಿಕೆ ಕ್ರಾಂತಿ, ಕೈಗಾರಿಕೆಗಳಾಗಬೇಕು, ಕೈಗಾರಿಕೆ ನಡೆಸೋರಿಗೆ ವಿದ್ಯಾಭ್ಯಾಸ ಆಗಬೇಕು ಅಂತ ಹೇಳಿದ ನಂತರ ಮೈಸೂರಿನ ಒಡೆಯರು ಜೊತೆಗೆ ಟಾಟಾ ಫ್ಯಾಮಿಲಿ ಅವರು ಏನಿರ್ತಾರೆ ಅವರ ಸಹಯೋಗದಿಂದ ಇವತ್ತೇನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆ ಅದನ್ನ ಪ್ರಾರಂಭ ಮಾಡಿದ್ದು ಮೈಸೂರಿನ ಒಡೆಯರು ಅವರೇ. ಹಾಗಾಗಿ ಮೈಸೂರು ಸಂಸ್ಥಾನ ಅದರಲ್ಲೂ ಸುಮಾರು 350 ವರ್ಷ ಆಗಿದ್ದಾಗ, ಆದರೆ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸಾಧನೆ ಮಾಡಿದಂಥ ಸಾಧನೆ ಎಲ್ಲ ರಾಜ ಮಹಾರಾಜರಿಗೂ ಕೂಡ ಅದು ಪ್ರೇರಣೆಯಾಗಿದೆ. ಹಾಗಾಗಿ ನಾಲ್ವಡಿ ಕೃಷ್ಣರಾಜರು ಆದರ್ಶ ಆಡಳಿತಗಾರರಾಗಿ, ಜನಪರ ರಾಜರಾಗಿ, ಶಿಕ್ಷಣಕ ಪ್ರೇರಕರಾಗಿ, ಕೈಗಾರಿಕಾ ಕ್ರಾಂತಿ ಹರಿಕಾರರಾಗಿ ಕನ್ನಡ ನಾಡಿನ ಹೆಮ್ಮೆಯ ಮಹಾರಾಜರು ಕೂಡ ಒಂದು. ಕನ್ನಡ ಸಾಹಿತ್ಯ ಪರಿಷತ್ ಇವತ್ತೇನು ಕೃಷ್ಣ ಸ್ವರ್ಣಚಂದ್ರ ಅವರು ಇಡೀ ತಂಡ ಇಲ್ಲಿ ಕನ್ನಡದ ಬೆಳವಣಿಗೆಗೆ ಕೆಲಸವನ್ನು ಮಾಡ್ತಾ ಇದೆ. ಕುವೆಂಪು ಅವರ ಕುವೆಂಪು ಬರೆದಂಥ ನಾಡಗೀತೆ ನಾವು ಹಾಡಿದ್ವಿ. ಆದರೆ ಅವತ್ತೇ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಪ್ರಾರಂಭ ಮಾಡೋದಕ್ಕೆ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾರಣರಾಗ್ತಾರೆ. ಅದ್ರ ಜೊತೆಗೆ ಏನು ಕರ್ನಾಟಕ ಒಕ್ಕಲಿಗ ಸಂಘ ಇದೆ, ಈ ಒಕ್ಕಲಿಗರ ಮಕ್ಕಳಿಗೂ ಕೂಡ ಅವ್ರು ಸಂಘಟನೆ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಅದಕ್ಕೆ ಬೆಂಗಳೂರಿನಲ್ಲಿ ಜಾಗ ಕೊಟ್ಟು, ಉಚಿತವಾಗಿ ಜಾಗ ಕೊಟ್ಟು ಒಕ್ಕಲಿಗ ಸಂಘರ ಪ್ರಾರಂಭ ಆಗೋದಕ್ಕೂ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾರಣರಾಗಿರ್ತಾರೆ. ಹಾಗಾಗಿ ಮೈಸೂರು ಸಂಸ್ಥಾನ ಇಡೀ ದೇಶದಲ್ಲಿ ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆ ಕೂಡ ಯಾವ ರೀತಿ ಇರಬೇಕು ಅಂತ ಅವತ್ತೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ನಮಗೆಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ. ಎಂ ವಿನಯ್ ಕುಮಾರ್ ಅವರು ಎಲ್ಲರೊಳಗೊಂದು ಮಂಕುತಿಮ್ಮದ ಸಂಸ್ಥಾಪಕ ಅಧ್ಯಕ್ಷರು, ತುಂಬ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇರುವಂಥವರು. ಸಂತೋಷ್ ಅವ್ರಿಗೆ, KT ವೀರಪ್ಪನವ್ರಿಗೆ, ಸಂತೋಷ್ ಕುಮಾರ್ ಎಸ್ ಕರಿಕರಿ ಅವ್ರಿಗೆ, ಗೀತರಾಣಿ ಅವ್ರಿಗೆ, ಸುಜನ್ ಸಿದ್ಧ ಅವ್ರಿಗೆ, ಈ ರೀತಿ ಹಲವಾರು ಜನ ಹಿರಿಯರಿಗೆ ಕೊಡ್ತಾ ಇರೋದ್ರಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ ತಗೊಳ್ತಾ ಇರೋದ್ರಿಂದ ನಮ್ಮದು ಇನ್ನಷ್ಟು ಜವಾಬ್ದಾರಿ ಜಾಸ್ತಿ ಆಗುತ್ತೆ, ಆ ರೀತಿ ಕೆಲಸವನ್ನು ಮಾಡೋದಕ್ಕೆ ಪ್ರೇರಣೆ ಆಗುತ್ತೆ ಅಂತ ಹೇಳ್ತಾ, ಅದೇ ರೀತಿ ಕನ್ನಡ ರತ್ನ ಪ್ರಶಸ್ತಿಗೂ ಕೂಡ ಪುರಸ್ಕೃತರಾಗಿದ್ದಾರೆ. ಹಾಗಾಗಿ ನಮಗೊಂದು ಪ್ರಶಸ್ತಿ ಬಂದ ನಂತರ ಒಂದು ಆ ಪ್ರಶಸ್ತಿಗೂ ನಮಗೂ ಕೊಡ್ತಾ ಇರೋದ್ರಿಂದ ಅದು ಘನತೆ.